ಹಾಯ್ ಎಲ್ಲರಿಗೂ. ನಾವು ಈ ವಿಡಿಯೋದೊಳಗೆ ಸಿಮ್ಸ್ ಪಾರ್ಕ್ ನೋಡ್ಕೊಂಬರ್ರಿ. ಸಿಮ್ಸ್ ಪಾರ್ಕ್ ಇದು ಕೊನ್ನೂರಿಂದ ಸ್ವಲ್ಪ ದೂರದೊಳಗೆ ಐತಿ. ಕೊನ್ನೂರಿಂದ ಮಿಲಿಟರಿ ಟ್ರೈನಿಂಗ್ ಏರಿಯಾ, ಕ್ಯಾಂಟೋನ್ಮೆಂಟ್ ಏರಿಯಾ, ಅಲ್ಲಿಂದ ಮುಂದೆ ಸ್ವಲ್ಪ ದೂರಕ್ಕೆ ಹೋದ ಕೂಡ ನಿಮಗೆ ಸಿಮ್ಸ್ ಪಾರ್ಕ್ ಸಿಗ್ತೈತಿ. ಇದು 40 ರೂಪೀಸ್ ಅಡಲ್ಟ್ಸ್ಗೆ ಎಂಟ್ರೆನ್ಸ್ ಫೀ, ಆಮೇಲೆ 20 ರೂಪೀಸ್ ಚಿಲ್ಡ್ರನ್ ಎಂಟ್ರೆನ್ಸ್ ಫ್ರೀ. ಆಮೇಲೆ ಅಲ್ಲಿಂದ ನೀವು ಅಲ್ಲಿ ಏನೇನು ಫೇಮಸ್ ಅದಾವ, ಏನೇನು ತಿಳ್ಕೊಬೇಕಂತಂದ್ರೆ ನಿಮಗೆ ಸಿಮ್ಸ್ ಪಾರ್ಕ್ ಫ್ರೂಟ್ ಸಲುವಾಗಿ ಫೇಮಸ್ ಐತಿ, ಫ್ರೂಟ್ ಎಕ್ಸಿಬಿಷನ್ ಸಲುವಾಗಿ. ಅಲ್ಲಿ ಹೋಗಿ ಎವ್ರಿ ಇಯರ್ ಫ್ರೂಟ್ ಎಕ್ಸಿಬಿಷನ್ ಆಗ್ತಾವ. ಆಮೇಲೆ ಫ್ರೂಟ್ಸ್ಗಳನ್ನ ಬೇರೆ ಬೇರೆ ಆಕಾರದೊಳಗೆಲ್ಲ ಚಲೋದಂಗೆ ಜೋಡಿಸಿರ್ತಾರ, ಭಾರಿ ಫೇಮಸ್ ಐತಿ. ಆಮೇಲೆ ಮಾರಾಟಕ್ಕೂ ಇರ್ತೈತಿ. ಆಮೇಲೆ ಅಲ್ಲಿಂದ ನೀವು ಸಿಮ್ಸ್ ಪಾರ್ಕ್ ಒಳಗನ ನಿಮಗೆ ಚಿಲ್ಡ್ರನ್ ಪಾರ್ಕ್, ಆಮೇಲೆ ಫ್ಲವರ್ ಎಕ್ಸಿಬಿಷನ್, ಡಿಫ್ರೆಂಟ್ ಫ್ಲವರ್ಸ್, ಆಮೇಲೆ ಅಲ್ಲಿ ಪಾರ್ಕ್ ಅಂದ್ಕೂಳೆ ದೊಡ್ಡ ದೊಡ್ಡ ಗಿಡ ಅದಾವ. ಎಲ್ಲ ಚಲೋ ಅನಿಸ್ತದೆ ನಿಮಗೆ ಹೋಗಿ ನೋಡ್ಕೊಂಬರಂಬರ್ರಿ ಹೆಂಗೈತಿ ಇದು. ಇದು ಸಿಮ್ಸ್ ಪಾರ್ಕ್ ಎಂಟ್ರೆನ್ಸ್. ಇಲ್ಲಿ ನೀವು ಹೊರಗೆ ಹೋಗ್ಬೇಕಾದ್ರೂ ಇಲ್ಲೇ ಟಿಕೆಟ್ ತೊಗೋಬೇಕು. ಆಮೇಲೆ ಇಲ್ಲಿ ಬರ್ದ ಬಿಟ್ಟಾರ, ಅಡಲ್ಟ್ಸ್ಗೆ 40 ರೂಪಾಯಿ, ಚಿಲ್ಡ್ರನಿಗೆ 20 ರೂಪಾಯಿ. 5 ವರ್ಷಕ್ಕಿಂತ ಕೆಳಗಿದ್ದವ್ರಿಗೆ ಕಡಿಮೆ ಐತಿ. ಆಮೇಲೆ ಇದು 7 ಗಂಟೆಗೆ ಓಪನ್ ಆಗೈತಿ, 6:30 ತನಕ ಇರ್ತೈತಿ. ಇದು ನೋಡ್ರಿ, ಇಲ್ಲೇ ಹಿಂಗೆ ಟಿಕೆಟ್ ಕೊಡ್ತಾರೆ. ಆಮೇಲೆ ಅದ್ರೊಳಗೆ ಡೀಟೇಲ್ಸ್ ಇರ್ತಾವೆ, ಎಷ್ಟು ಟಿಕೆಟು, ಎಷ್ಟು ಮಂದಿ ಅಡಲ್ಟ್ಸು, ಎಷ್ಟು ಮಂದಿ ಸಣ್ಣವರು ಅಂತೇಳಿ ಬರ್ತಾರೆ. ಆಮೇಲೆ ಇಲ್ಲೇ ಡು ನಾಟ್ ಸ್ಪಿಟ್ ಅಂದ್ರೆ ಇಲ್ಲೆಲ್ಲ ನೀವು ಹೊಲಸು ಮಾಡಬೇಡ್ರಿ. ಯಾಕಂತಂದ್ರೆ ಯೂಶ್ವಲಿ ತಂಬಾಕು ತಿನ್ನೋದು, ಗುಟ್ಕಾ ತಿನ್ನೋದು ಉಗುಳ್ತಿರ್ತಾರೆ, ಅದನ್ನೆಲ್ಲ ಮಾಡಬೇಡ್ರಿ ಅಂತ ಐತಿ. ಇಲ್ಲಿ ನೋಡ್ರಿ, ಹೂ ಎಲ್ಲ ಹರಿದ್ರೆ 100 ರೂಪಾಯಿ ಫೈನ್ ಐತಿ. ಬಟ್ ಇಲ್ಲಿ ಫ್ಲವರ್ಸ್ ನೋಡ್ರಿ, ನೀವು ನೋಡಿದ್ರಂತಂದ್ರೆ ನಿಮಗೆ ಒಂದರಿ ಹೂ ಹರ್ಕೊಂಡು ಹೋಗ್ಬೇಕಂತ ಅನಿಸ್ತದೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಟೀ ಎಸ್ಟೇಟ್ ಇದ್ದಂಗೆ ಐತಿ. ಇಲ್ಲೆಲ್ಲ ಡ್ರೆಸ್ನು ಕೊಡ್ತಾರೆ, ನೀವು ಡ್ರೆಸ್ನು ಹಾಕೋಬೋದು. ಇದು ನೋಡ್ರಿ, ಇಲ್ಲಿ ನಿಮಗೆ ಇದು ಸ್ವರ್ಗ ಕಣ್ಣಂಗೆ ಕಾಣಿಸ್ತೈತೆ. ಎಲ್ಲ ಗುಡ್ಡನ, ಎಲ್ಲ ಕಡೆ ಎಲ್ಲಿ ಹೋದ್ರೂ ಬರೀ ಗುಡ್ಡ ಅಷ್ಟೇ ಕಾಣಿಸ್ತದೆ. ಆದ್ರೆ ಭಾರಿ ಕ್ಲೀನ್ ಮೇಂಟೈನ್ ಮಾಡ್ಯಾರ. ಇಷ್ಟು ಕ್ಲೀನ್ ಐತಲ್ಲ, ಆರಾಮಾಗಿ ನೀವು ಎಲ್ಲಿ ಹೋಗಿನೂ ಕೂಡ್ಬೋದು. ಬೋಟ್ ಹೌಸ್, ಚಿಲ್ಡ್ರನ್ಸ್ ಪಾರ್ಕ್ ಎಲ್ಲನೂ ಐತಿ ಇಲ್ಲಿ ಮುಂದೆ. ಇಲ್ಲಿ ನೋಡ್ರಿ, ಇಲ್ಲ ಡ್ರೆಸ್ ಹಾಕೊಂಡ ಎಲ್ಲರೂ ಅದನ್ನು ಫೋಟೋ ತೊಗೊಳಕ್ಕೆ ನೋಡತ್ತಾರೆ. ಎಲ್ಲ ತಮಿಳೊಳಗೆ ಏನೋ ಬರ್ತಾರೆ. ಓಕೆ, ಇಟ್ಸ್ ಯರ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಆ್ಯಂಡ್ ಪ್ಲಾಂಟೇಶನ್ ಕ್ರಾಪ್ಸ್. ಇದು ನೋಡ್ರಿ, ಇಲ್ಲೇ ನೀವು ಲಕ್ಷ ಕೊಟ್ಟು ನೋಡಿದ್ರಿ ಅಂತಂದ್ರೆ ಊರು ಕಾಣಿಸ್ತೈತೆ ಕೊನ್ನೂರು. ಎಷ್ಟು ಬ್ಯೂಟಿಫುಲ್ ಐತಂದ್ರೆ ಅದು ನೋಡ್ರಿ. ಆಮೇಲೆ ಎಷ್ಟು ದೂರಿಂದನೂ ಐತದ. ನಾವೆಲ್ಲಿದ್ದೇವೆ ಈಗ ಸದ್ಯ, ಎಷ್ಟು ದೂರಿಂದ ತೆಗೆದೇವು ಅದನ್ನು ನಾವು. ಬ್ಯೂಟಿಫುಲ್ ಕಾಣಿಸ್ತೈತಿ. ಮೋಸ್ಟ್ಲಿ ಆ ಕಡೆ ಎಲ್ಲ ಫಾಗ್ ಬರಾಕತ್ತೈತೆ ಅನ್ನಿಸ್ತೈತಿ. ಅಷ್ಟರೊಳಗೆ ನಾವು ಜಲೆಯಲ್ಲಿ ಎಲ್ಲ ಪ್ಲೇಸಸ್ ನೋಡ್ಕೋಬೇಕು. ಇಲ್ಲೇ ಇವು ಗಾಳಿ ಗಿಡ ಭಾಳ, ಇವೆಲ್ಲ ನಾವು ನಮ್ಮ ಶಾಲೆಯೊಳಗೆ ಹಚ್ಚಿದ್ವಿ ನಾವು ಸಣ್ಣ ಇರಬೇಕಾದ್ರೆ ಮೊದಲು. ಈಗ ಇವ್ನು ನೋಡಾಕತ್ತೇವೆ ನಾವು, ಎಷ್ಟು ದೊಡ್ಡ ದೊಡ್ಡ ಮರಗಳಾಗ್ಯಾವ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅದಾವ. ಆಮೇಲೆ ದೊಡ್ಡ ದೊಡ್ಡ ಮರ ಅದಾವೆ ಇವೆಲ್ಲ ಗಾಳಿ ಗಿಡದ್ದು. ಈ ಮರ ಎಷ್ಟು ದೊಡ್ಡದೈತಂತಂದ್ರೆ ಇಲ್ಲಿ ನೋಡ್ರಿ, ನನ್ನ ವೈಫ್ ಇಲ್ಲಿ ನಿಂತಾಳ. ಇದನ್ನ ಹಂಗೆ ನಾನು ಒಂದು ಸ್ವಲ್ಪ ಗಿಡ ಎಲ್ಲ ಈ ಮರ ಮ್ಯಾಲೆ ತೋರಿಸ್ತೇನೆ ನಿಮಗೆ. ನೆವರ್ ಎಂಡಿಂಗ್. ಕಡಿಮೆ ಅಂದ್ರೂ ಒಂದು 60-70 ಫೂಟ್ ಹೈಟ್ ಆಯ್ತದೆ. ಆಮೇಲೆ ಆ ಮರದ ಸ್ಟೆಮ್ ನೋಡ್ರಿ ಇಲ್ಲಿ ಎಷ್ಟು ದಪ್ಪ ಐತಿ. ಎಲ್ಲ ಇವು ಕಡಿಮೆ ಅಂದ್ರೂ ಒಂದು 100 ವರ್ಷ ಹಳೆ ಮರಗಳು ಇವೆಲ್ಲ. ಈಗ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಒಂಥರ ಬ್ರಿಡ್ಜ್ ಗತೆ ಮಾಡ್ಯಾರ. ಎಷ್ಟು ಮಂದಿ ಹಿಂಗೆ ಫೋಟೋ ತಗೊಳಕ್ಕೆಲ್ಲ ನೋಡ್ತಿರ್ತಾರೆ. ಈಗ ಎಲ್ಲಿ ನೋಡಿದಲ್ಲೆಲ್ಲ ಎಸ್ಪೆಷಲಿ ಹುಡುಗ್ಯಾರ ಇವ್ರ ಜೋಡಿ ಹೋದ್ರಂದ್ರೆ ನೀವು ಒಂದು ಫೋಟೋಗ್ರಾಫರಾಗಿ ಕೆಲಸ ಮಾಡ್ಬೇಕಾಕೈತಿ ಹೊರತು ಯಾವ ಪ್ಲೇಸಸ್ ನೋಡೋದಂಗಿಲ್ಲ. ಸೊ ಬೆಟರ್ ಎಲ್ಲರೂ ಹುಡುಗರಷ್ಟೇ ಹೋಗೋದಿದ್ರೆ ಹೋಗಿ ಬರ್ರಿ. ಇದು ಆ್ಯಕ್ಚುಲಿ ಮೇ ಎಂಡ್ ಅಂದ್ರೆ ನಮ್ಮ ಕಡೆ ಅಲ್ಲಿ ಕುಂದ್ರಕ್ಕಾಗವಲ್ತು ಫ್ಯಾನ್ ಇಲ್ದ ಅಂಥ ಪರಿಸ್ಥಿತಿ ಒಳಗೆ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಕಡೆನೂ ಎಷ್ಟು ಗ್ರೀನ್ ಅದಾವೆ ಗಿಡಗಳು, ಪ್ಲಸ್ ಹೂಗಳು ಎಲ್ಲ ಲೈವ್ಲಿ ಅದಾವೆ. ಇದು ನೋಡ್ರಿ, ಇಲ್ಲೇ ನಾವು ಜುರಾಸಿಕ್ ಪಾರ್ಕು ಆಮೇಲೆ ಅವತಾರ್ ಮೂವಿ ಒಳಗೆಲ್ಲ ನೋಡಿದ್ವಿ. ಎಷ್ಟು ದೊಡ್ಡ ದೊಡ್ಡ ಎಲ್ಲ ಎಲಿಗಳದಾವ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಹಳೆ ಕಾಲದ ಒಂದು ಬ್ರಿಡ್ಜ್ ಗತೆ ಮಾಡ್ಯಾರ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಂದ್ರೆ ನೀವು ಸ್ವಿಟ್ಜರ್ಲ್ಯಾಂಡ್ನಾಗ ಇದೀರೋ ಏನು ಇಂಡಿಯಾನಾಗ ಇದೀರೋ ಅನ್ನೋದು ಗೊತ್ತಾಗಿಲ್ಲ ನಿಮಗೆ. ಅಷ್ಟು ಚಲೋ ಐತಿದು ನೋಡ್ರಿ ಇಲ್ಲಿ. ಆಮೇಲೆ ಗ್ರೀನ್ರಿ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಇಲ್ಲಿ ನೋಡ್ರಿ ನಮ್ಮ ವೈಫ್ನು ಇಲ್ಲಿ ನೋಡ್ರಿ. ಇಲ್ಲೇ ನಾವು ಬಂದಾಗಿಂದ ರೋಡ್ ತುಂಬ ಇವೆಲ್ಲ ಈ ಹೂಗಳನ್ನೆಲ್ಲ ನೋಡಾಕತ್ತಿದ್ವಿ. ನೋಡ್ರಿ ಇದು ಎಷ್ಟು ಚಲೋ ಐತಿ, ಬ್ಯೂಟಿಫುಲ್.
ಆ ಕಲರ್ ನೋಡ್ರಿ, ಪರ್ಪಲ್ ಪಿಂಕ್ ಮಿಕ್ಸ್. ಆಮೇಲೆ ಆ ಹೂವಿನ ಪಕ್ಕಳಿ ಎಲ್ಲ ಪರ್ಪಲ್ ಅದಾವ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹುಡುಗರು ನಾವು ಎಷ್ಟು ಕ್ಯೂರಿಯಸ್ ಇರ್ತಾರೆ ಫೋಟೋ ಅದು ತೆಗಿಸ್ಕೊಳಕ್ಕೆ. ಈ ಹೂಗಳನ್ನ ನೋಡಿಬಿಟ್ರೆ ನಿಮ್ಗೆ ಅನಿಸುತ್ತಲ್ಲ, ಇಲ್ಲಿ ಡೈಲಿ ನೀರು ಹಾಕ್ತಾರೆ ಯಾರೋ ಅಂಥೇಳಿ ಅನ್ನಿಸ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಲೈವ್ಲಿ ಅದಾವ ಹೂಗಳು. ಇಲ್ಲಿ ನೋಡ್ರಿ, ಇದು ಪಿಂಕ್ ಹೂ. ನೀವು ಎಲ್ಲರೂ ಹೊರಗೆ ಹೋಗಬೇಕು, ಆಮೇಲೆ ಔಟಿಂಗ್ ಹೋಗ್ಬೇಕಂದ್ರೆ ಫಾರಿನಿಗೇನ ಹೋಗ್ಬೇಕಂತೇನಿಲ್ಲ. ಇಲ್ಲಿ ಬಂದ್ರೆ ಎಷ್ಟೋ ಚಲೋ ಐತಿದೆ. ಆಮೇಲೆ ಇಲ್ಲಿ ನೇಚರ್ ಯುರೋಪ್ ನೇಚರ್ ನಂಗನ ಐತಿ ಸೇಮ್. ಆಮೇಲೆ ಇಲ್ಲೇ ಎಲ್ಲನೂ ಪ್ಲೇಸಸ್ನು ಸೀನ್ರಿಗೆತನ ಐತಿ, ಏನು ಹಿಂಗೆ ಬೋರಿಂಗ್ ಅಂತ ಅನ್ಸಂಗಿಲ್ಲ ನಿಮಗೆ. ಇಲ್ಲೇ ಮೋಸ್ಟ್ಲಿ ಡೈಲಿ ಅಡ್ಡಾಡೋರಿಗೆ ಬೋರಿಂಗ್ ಅನ್ನಿಸ್ಬೋದು, ಬಟ್ ಇಲ್ಲೇ ನಮಗೆ ಬಂದವ್ರಿಗೆಲ್ಲ ಚಲೋ ಅನ್ನಿಸ್ತೈತಿದೆ. ಟೂರಿಸ್ಟ್ನವ್ರಿಗೆಲ್ಲ ಚಲೋ ಐತಿದೆ. ಆಮೇಲೆ ಯುರೋಪ್ ಕಂಡಂಗನ ಕಾಣಿಸ್ತೈತಿ ಎಂತ ನಾನು ನೋಡೇನು ಅದನ್ನು. ಅಂಥದ್ದೇನು ಡಿಫ್ರೆನ್ಸ್ ಏನು ಅನ್ನಿಸ್ವಲ್ತು ನನಗಿದು. ಆಮೇಲೆ ವೆದರ್ನೂ ಇಷ್ಟು ಕೋಲ್ಡ್ ಐತಲ್ಲ, ಭಾರಿ ಕೋಲ್ಡ್ ಐತಿ. ನಾನು ಅವಾಗ ಅಂದೆ ಅಲ್ಲ ಗಾಳಿ ಗಿಡ ಅಂಥೇಳಿ ಇದು ಅದು. ಇದನ್ನು ನಾವು ನಮ್ಮ ಸಾಲಿಯೊಳಗೆ ಹಚ್ಚಿದ್ವಿ ನಾವು ಸಣ್ಣವ್ರು ಇರಬೇಕಾದ್ರೆ. ಈಗ ಅದೇನಾಗೈತೆ ಅಂತ ನೋಡ್ಬೇಕು ಹೋಗಿ. ಇದೆಲ್ಲ ಮರ ಎಷ್ಟು ದೊಡ್ಡದೈತೆ ನೋಡ್ರಿ, ಇಲ್ಲಿ ಬರೀ ಬಡ್ಡಿ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದೈತಿ. ಈಗ ನಾನು ಕೈ ತೋರಿಸ್ತೀನಿ, ಆಮೇಲೆ ಅದ್ರದ್ದು ಬಡ್ಡಿ ಇಮ್ಯಾಜಿನ್ ಮಾಡಿಬಿಡ್ರಿ ಎಷ್ಟು ದೊಡ್ಡದೈತದ ಅಂಥೇಳಿ. ಈಗ ಮತ್ತೆ ಮುಂದೆ ಹೊಂಟೇವೆ ನಾವು. ಇದನ್ನ ನೋಡ್ರಿ, ಇದೆಷ್ಟು ಭಾರಿ ಐತಿ. ನಾವು ಆ್ಯಕ್ಚುಲಿ ದಾಟ್ಕೊಂಡು ಹೊಂಟಿದ್ವಿ ಮುಂದೆ, ಆದರೆ ಈ ಫ್ಲವರ್ಸ್ ನೋಡ್ರಿ ಇಲ್ಲಿ ಎಷ್ಟು ಚಲೋ ಅದಾವ, ಬ್ಯೂಟಿಫುಲ್ ಅದಾವ. ಇದು ನೋಡ್ರಿ, ಇಲ್ಲೇ ಸಿಮ್ಸ್ ಪಾರ್ಕ್ ಇದೆ. ಆ್ಯಕ್ಚುಲಿ ಪಾರ್ಕ್ ಒಳಗೂ ಎಷ್ಟು ನಮೂನಿ ಆಟ ಅದಾವ ಅಂದ್ರಿ. ಇದು ಬಿಗಿನಿಂಗ್ ಇದೆ, ಇಲ್ಲಿಂದ ಮುಂದೆ ಮತ್ತೆ ಭಾಳ ನಮೂನಿ ಆಟ ಅದಾವ. ಎಲ್ಲ ಹುಡುಗರು ನಿಂತು ಬಿಡ್ತಾವೆ. ಯೂಶ್ವಲಿ ನಾವು ನಮ್ಮ ಹಿಂದಿನ ವೀಡಿಯೋದೊಳಗೆ ಎಲ್ಲ ತೋರಿಸೇವಿ ಹುಡುಗರು ಹೆಂಗೆ ಎಂಜಾಯ್ ಮಾಡ್ತಾರೆ ಪಾರ್ಕ್ ಒಳಗೆ ಅಂತ. ಇಲ್ಲೇ ಆ್ಯಕ್ಚುಲಿ ನಾವು ಒಂದು ಚಾನ್ಸ್ ಏನು ಮಿಸ್ ಮಾಡ್ಕೊಂಡ್ವಿ ಅಂತಂದ್ರೆ, ಇಲ್ಲೇ ಫ್ರೂಟ್ ಶೋ ಇತ್ತಂತ. ಆ ಫ್ರೂಟ್ ಶೋ ನಮಗೆ ಗೊತ್ತಿರಲಿಲ್ಲ ಐತಂತ ಹೇಳಿ. ಆಮೇಲೆ ಅದು ಮುಗಿದೂ ಹೋಗೈತಿ ಈಗ, ಹಾಗಾಗಿ ಅಷ್ಟು ನಮಗೆ ಗೊತ್ತಾಗಲಿಲ್ಲ. ಆದರೆ ಫ್ರೂಟ್ಸ್ ಅಲ್ಲೆಲ್ಲೆಲ್ಲಿ ಕಟ್ ಮಾಡಿ ಒಗೆದಿದ್ದು ಅದಾವ ಅವರು ಎಲ್ಲ. ಅದು ಫ್ರೂಟ್ ಶೋ ಮುಗಿದ ಮೇಲೆ ಚಲೋ ಆಯಿತು ನಮ್ಮನೆ ಎಲ್ಲ ನೋಡೋಕ್ಕೂ. ಇದು ನೋಡ್ರಿ, ಇಲ್ಲಿ ಎಷ್ಟು ಮನೆ ಅದಾವ. ಇಲ್ಲಿ ಮುಂದೆ ಬೋಟ್ ಹೌಸೂ ಐತಿ. ಇದನ್ನ ಹೋಗ್ತೇವೆಲ್ಲ ನೋಡಿ ನೀರು ಹೆಂಗೈತೆ ನೋಡ್ಕೊಂಡು ಮುಂದೆ ಇದು ಮಾಡ್ತೀವಿ. ಇಲ್ಲಿ ನಮಗೆ ದೂರಿಂದ ಇಲ್ಲಿ ಈ ಮರದ ಮೇಲೆ ಯಾವುದೋ ಒಂದು ಪಕ್ಷಿ ಕಾಣ್ತು, ಅಲ್ಲಿ ಸಮೀಪ ಹೋಗಿ ತೋರಿಸ್ತೈತಲ್ರಿ. ಇಲ್ಲಿಂದ ಮೋಸ್ಟ್ಲಿ ಝೂಮ್ ಮಾಡಿದ್ರೆ ಕಾಣಂಗಿಲ್ಲ ಅದು. ಇದು ಆ್ಯಕ್ಚುಲಿ ಪಕ್ಷಿ ಅಲ್ಲ, ಇಣಚಿಗತೆ ಏನೋ ಒಂದು ಪ್ರಾಣಿ ಐತಿ ಇಲ್ಲಿ. ಅಲ್ಲಿ ಗಿಡದೊಳಗಿರೋ ಎಲ್ಲ ಹಣ್ಣುಗಳನ್ನ ತಿನ್ನಾಕತ್ತೈತಿ. ಬಟ್ ನೋಡೋಕ್ಕೂ ಭಾರಿ ದೊಡ್ಡದೈತದ. ನಾವು ದೂರಿಂದ ಝೂಮ್ ಮಾಡೇವಿ, 3x ಝೂಮ್ ಮಾಡಿದಾಗೂ ಇಷ್ಟು ದೂರಿಂದ ಎಷ್ಟು ದೊಡ್ಡದು ಕಾಣಕತ್ತೈತೆ. ಅದು ಸಮೀಪ ಹೋದ್ರೆ ಇನ್ನೂ ದೊಡ್ಡದೈತದ. ಇಲ್ಲಿ ನೋಡ್ರಿ, ಇಲ್ಲಿ ರೆಡ್ ರೋಸಸ್, ಆಮೇಲೆ ರೆಡ್ ಫ್ಲವರ್ಸು, ಪಿಂಕ್ ಫ್ಲವರ್ಸು ಎಲ್ಲ ಅದಾವ. ಇಲ್ಲಿ ಮುಂದೆ ಹುಡುಗರು ಆಟ ಆಡಕತ್ತಾರ. ಬೋಟ್ ಹೌಸ್ ಐತಿ, ಅಲ್ಲಿ ನೋಡ್ಕೊಂಡು ಬರೋಂಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದೊಂದು ಹುಡುಗರು ಆಡಕತ್ತಾವ. ಆಟ ಆಡೋಕೆ ಒಂದೊಂದು ಹುಡುಗರು ಮಜಾ ಮಾಡಕತ್ತಾರ. ಈ ಹುಡುಗಿ ಎಲ್ಲೋ ಬೇರೆ ಕಡೆ ನಿಂದಿರ್ಸ್ಯಾರ ಅಂತ ಅನ್ಸಕತ್ತೈತೆ ಅದಕ್ಕೆ, ಆದ್ರೆ ಹಂಗೇನಿಲ್ಲ. ಆಮೇಲೆ ಬೋಟ್ ಹೌಸ್ ಅಂತಂದೆ ಅಲ್ಲ, ಅದನ್ನ ನೋಡ್ಕೊಂಬರಂಬರಿ. ಇಲ್ಲೇ ಐತದ. ವಾವ್, ಇಲ್ಲೇ ಟಿಕೆಟ್ ಐತಿ. ಟಿಕೆಟ್ ತೊಗೊಂಡು ಆಮೇಲೆ ಅವರು ಲೈಫ್ ಜಾಕೆಟ್ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಬೋಟಿಂಗಿಗೆ ಹೋಗ್ಬೇಕು ನಾವು. ಇಲ್ಲಿಗೆ ರಶ್ನೂ ಐತಿ. ಪ್ಲಸ್ ನಾನು ನಿಮಗೆ ಅವಾಗ ಅಂದಂಗೆ ಮೋಡ್ಗಳು ಬರಾಕತ್ತಿದ್ದು, ಸಣ್ಣಗೆ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗೈತಿ. ಬ್ಯೂಟಿಫುಲ್ ಐತಿ ನೋಡ್ರಿ ನೀವು. ಇದನ್ನೆಲ್ಲ ಎಷ್ಟು ಚಲೋ ಕಾಣಿಸ್ತದೆ ಇಲ್ಲಿಂದ. ಆದ್ರೆ ಸ್ವಲ್ಪ ಮಳೆ ಇದ್ದಂಗೆ ಐತಿ, ಹಾಗಾಗಿ ನಾವು ಇಲ್ಲೇನೀಗ ಟಿಕೆಟ್ ತೊಗೊಳಂಗಿಲ್ಲ. ಲೇಟೂ ಆಗ್ಬೋದು ನಮಗೆ, ಯಾಕಂದ್ರೆ ಮುಂದೂ ಪ್ಲೇಸಸ್ ಕವರ್ ಮಾಡೋದು ಭಾಳ ಅದಾವೆ. ಈಗ ಇಷ್ಟಿಲ್ಲ ಮುಗಿಸಿ ಮತ್ತು ನಾವು ನೆಕ್ಸ್ಟ್ ಹೋಗ್ತೀವಿ. ಈಗ ಇಲ್ಲಿ ಮುಂದೆ ಹಣ್ಣೊಳಗನ ಎಲ್ಲ ನಮ್ಮನೆ ಡೆಕೋರೇಷನ್ ಎಲ್ಲ ಮಾಡ್ಯಾರ, ಅದನ್ನೆಲ್ಲ ನೋಡಂಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಫ್ಲವರ್ಸ್ ಎಷ್ಟು ನಮ್ಮನೆ ಅದಾವೆ. ಇಲ್ಲಿ ನೋಡ್ರಿ, ಇವೆಲ್ಲ ಡೇಸಿ ಫ್ಲವರ್ಸ್ ಅಂತ. ಡೇಸಿ ಏನೋ ಬರ್ದಾರಿಲ್ಲ. ಪಾರ್ಕ್ ಅಂತಂತರೂ ಕಾಣಿಸ್ತು ನಮಗೆ, ಅದಕ್ಕಿಂತ ಮೊದ್ಲು ಏನು ಬರ್ದಾರ ಕಾಣಿಸ್ವಲ್ತು. ಇವು ನೋಡ್ರಿ, ಇಲ್ಲಿ ಎಲ್ಲ ಭಾರಿ ಕಾಸ್ಟ್ಲಿ ಹೂಗಳು ಅಂತೀವಲ್ಲ. ಇದು ಚಿಲ್ಡ್ರನ್ ಪಾರ್ಕ್ ಅಂತ ಬರ್ದಾರ. ಇದು ಚಿಲ್ಡ್ರನ್ ಪಾರ್ಕ್ ಆ್ಯಕ್ಚುಲಿ.
ಸಿಮ್ಸ್ ಪಾರ್ಕ್ ಒಳಗನ ಚಿಲ್ಡ್ರನ್ ಪಾರ್ಕ್ ಅಂತ ಐತಿ. ಇದು ನೋಡ್ರಿ ಇಲ್ಲಿ ಎಷ್ಟು ಚಲೋ ಅದಾವೆಲ್ಲ ಲೈವ್ಲಿ ಫ್ಲವರ್ಸ್ ಅದಾವ. ಎಷ್ಟು ದೊಡ್ಡನೂ ಅದಾವ ನೋಡ್ರಿ ಫ್ಲವರ್ಸ್. ನೋಡ್ರಿ ಇಲ್ಲಿ ಮ್ಯಾಲ್ ರೆಡ್ ಒನ್. ಇದು ನೋಡ್ರಿ ಇಲ್ಲಿ ಎಮೋಜಿ ಸ್ಟ್ಯಾಂಡ್. ಎಲ್ಲ ವಾಟ್ಸಪ್ ಎಮೋಜಿಗಳು ಇಲ್ಲದಾವ ನೋಡ್ರಿ. ಇಲ್ಲಿ ಮುಂದೆ ನೋಡ್ರಿ ಇಲ್ಲಿ ಎಷ್ಟು ನಮೂನಿ ಫ್ಲವರ್ಸ್ ಅದಾವ. ಮತ್ತು ಫೈನಲಿ ನಾವು ಫೋಟೋ ತಗೋಬೇಕಂತ ಹೇಳಿ ರೆಡಿ ಆದ್ವಿ. ನಮಗೆ ಡ್ರೆಸ್ ಎಲ್ಲ ಅವರ ಅದನ್ನ ಕಾಸ್ಟ್ಯೂಮ್ಸ್ ಕೊಟ್ಟರು. ಆಮೇಲೆ ಒಂದು ಫೋಟೋಕ್ಕೆ $100 ಚಾರ್ಜ್ ಮಾಡ್ತಾರೆ ಅವ್ರು. ಆಮೇಲೆ ಇದನ್ನೆಲ್ಲ ಅವರ ಹಾಕ್ತಾರೆ. ಆಮೇಲೆ ಅಲ್ಲೇ ಎಲ್ಲಿ ಗಾರ್ಡನ್ ಚಲೋ ಐತಲ್ಲ ಪ್ಲೇಸ್ ಅಲ್ಲಿ ಕರ್ಕೊಂಡು ಹೋಗಿ DSLRನ ಫೋಟೋ ತೆಗಿತಾರೆ. ಆಮೇಲೆ ಅವರ ಪೋಸ್ ಎಲ್ಲ ಹೇಳ್ಕೊಡ್ತಾರೆ. ಚಲೋ ಇತ್ತು. ನಾವು ವೇಟ್ ಮಾಡತ್ತಿದ್ವಿ. ಭಾಳ ಮಂದಿನೂ ಫೋಟೋ ತೆಗಿಸೋಳತ್ತಿದ್ರು. ಹಾಗಾಗಿ ನಾವು ಕ್ಯೂನೊಳಗಿದ್ವಿ. ಡ್ರೆಸ್ ಹಾಕೊಂಡು ನಾವು ರೆಡಿಯಾಗಿದ್ವಿ. ಇದೆಲ್ಲ ನೋಡ್ರಿ, ನಾವು ಈ ಥರ ಡ್ರೆಸ್ ಹಾಕೊಂಡು ನಾವು ಫೋಟೋ ತೆಗಿಸ್ಕೊಂಡೇವಿ. ಈ ಗಿಡ ನೋಡ್ರಿ ಫಾಲ್ಸ್ ಮಂಕಿ ಪಜಲ್ ಟ್ರೀ ಅಂತ. ಗಿಡದ ಬಡ್ಡಿ ನೋಡ್ರಿ ಇಲ್ಲಿ ಎಷ್ಟು ದಪ್ಪ ಐತಿ. ಇದು ನಿಮಗೆ ಎದ್ರದಂತ ಅನಿಸ್ತೈತೆ ಅಂತಂದ್ರೆ ಬಡೆ ಸೋಪು ಅಂತಾರಲ್ಲ ಅದು ಪ್ಲಸ್ ಶುಗರ್ ಅದರಿಂದ ಮಾಡ್ಯಾರ ನೋಡ್ರಿ ಇದನ್ನು. ಈಗ ನಾ ಅವಾಗ ಹೇಳಿದಂಗೆ ಇದು ಫ್ರೂಟ್ ಶೋ. ಇದು ಏನೇನು ಮಾಡಿದ್ರು ಅಂದ್ರೆ ಬೇರೆ ಬೇರೆ ಆಕಾರದೊಳಗೆಲ್ಲ ಬೇರೆ ಬೇರೆ ಥರದ್ದು ಫ್ರೂಟ್ಸನ್ನು ಜೋಡಿಸಿದ್ರು. ಆಮೇಲೆ ಅದನ್ನು ಶೋಗೆ ಇಟ್ಟಿದ್ರು. ಇದನ್ನು ನೀವು ನೋಡ್ಬೋದು. ಆರೆಂಜ್, ಅನಾನಸ್, ಗ್ರೇಪ್ಸ್, ಆಮೇಲೆ ಮ್ಯಾಂಗೋಸ್, ಹಿಂಗೆ ಭಾಳ ನಮೂನಿ ಎಲ್ಲ ಫ್ರೂಟ್ಸ್ಗಳ್ನು ಬೇರೆ ಬೇರೆ ಪ್ರಾಣಿಗಳ ಆಕಾರದೊಳಗೆ, ಹಣ್ಣುಗಳ ಆಕಾರದೊಳಗೆ, ಪಿರಾಮಿಡ್ ಆಕಾರದೊಳಗೆ, ಫ್ರೂಟ್ ಬೌಲ್ ಆಕಾರದೊಳಗೆ ಎಲ್ಲ ಮಸ್ತಾಗೇನೋ ಡೆಕೋರೇಟ್ ಮಾಡಿದ್ರು. ನೋಡೋಕೆ ಭಾರಿ ಚಲೋ ಇತ್ತು. ನಾವು ಏನು ಅನ್ನಿಸ್ತಂದ್ರೆ ಇದನ್ನು ಮಿಸ್ ಮಾಡ್ಕೊಂಡ್ವೇನೋ ಅಂತ ಅನ್ನಿಸ್ತು. ಆದ್ರೆ ಈ ಟೈಮ್ ಒಳಗೆ ಇಲ್ಲಿ ಬರ್ಬೇಕಂದ್ರೆ ಭಾರಿ ಟ್ರಾಫಿಕ್ ಇರ್ತೈತಿ, ಭಾಳ ಮಂದಿ ಇರ್ತೈತಿ, ರಶ್ ಆಗಿರ್ತೈತಿ ಅಂತ ಹೇಳಿದರು. ಹಾಗಾಗಿ ನಾವು ಇಲ್ಲೇ ಪೀಕ್ ಟೈಮ್ ಒಳಗೆ ಬರೋಕೆ ಹೋಗಲಿಲ್ಲ. ಯಾಕಂತಂದ್ರೆ ಇಲ್ಲಿ ಆ ಟೈಮ್ ಒಳಗೆ ಬಂದ್ವಿ ಅಂದ್ರೆ ಬರೀ ಗಾಡಿ ಟ್ರಾಫಿಕ್ನೊಳಗೆ ನಿಂದಿರ್ತೈತೆ ಹೊರತು ನಮಗೆ ಇದನ್ನೆಲ್ಲ ನೋಡೋಕ್ಕಾಗಿಲ್ಲ. ಅದ್ರ ಸಲುವಾಗಿನ ನಾವು ಏನು ಮಾಡಿದ್ವಿ, ಫ್ಲವರ್ ಶೋ ಆಮೇಲೆ ಫ್ರೂಟ್ ಶೋ ಆದಮೇಲೆ ಒಂದು ವಾರಕ್ಕೆ ಊಟಿಗೆ ಬಂದ್ವಿ. ಅದಾದಮೇಲೆ ಇಲ್ಲೆಲ್ಲ ಶಾಪಿಂಗ್ ಮಾಡಿದ್ವಿ ಒಂದು ಸ್ವಲ್ಪ ಹೊರಗೆ. ನಾವು ಅಲ್ಲಿ ಕೆಳಗೆ ಗುಡ್ಡ ಇಳಿದ ಮೇಲೆ ಹತ್ತೋದ್ರೊಳಗೆ ನೀರಡಿಕೆ ಆಗಿತ್ತು. ಹಾಗಾಗಿ ಸೋಡಾ ಕುಡಿದ್ವಿ. ಆಮೇಲೆ ಒಂದು ಸ್ವಲ್ಪ ತಿಂದ್ವಿ. ಇದನ್ನೆಲ್ಲ ನೀವು ಈ ವಿಡಿಯೋದ್ರೊಳಗೆ ನೋಡ್ಬೋದು. ಈಗ ನೀವು ಇಲ್ಲಿ ನೋಡ್ಬೋದು, ನಾವು ಕಾರ್ನು ಆಮೇಲೆ ಭೇಳು ಇವೆಲ್ಲ ನಮ್ಮದು ರೋಡ್ ಸೈಡ್ ಫೇವ್ರೇಟ್ ಫುಡ್ಸ್ ಇವೆಲ್ಲ. ಇದೆಲ್ಲರೂ ಸಿಕ್ತಂದ್ರೆ ನಾವು ಯಾವತ್ತೂ ಬಿಡೋಂಗಿಲ್ಲ. ಆಮೇಲೆ ಇಲ್ಲೇ ಸೋಡಾನು ಕುಡಿದ್ವಿ ನಾವು. ನೀರಡಿಕೆ ಆಗಿತ್ತು. ಯಾಕಂತಂದ್ರೆ ಇವೆಲ್ಲ ಊಟಿ ಒಳಗೆ ಹೆಂಗೆ ಗುಡ್ಡ ಇಳಿಯೋದು ಹತ್ತೋದು ಕಾಮನ್, ಹಿಲ್ ಸ್ಟೇಷನ್ ಅಲ್ಲ, ಹಾಗಾಗಿ ಒಂದು ಸ್ವಲ್ಪ ನಮಗೆ ನೀರಡಿಕೆ ಆಗೋದಿತ್ತು. ಬಾಟ್ಲಿ ಎಲ್ಲ ಪ್ಲಾಸ್ಟಿಕ್ ಬಾಟ್ಲಿ ಸಿಗಂಗಿಲ್ಲ ಇಲ್ಲೇ, ಭಾಳ ಕಾಸ್ಟ್ಲಿ ಐತಿ. ಈ ಬಾಟಲ್ 750 ml ಅಷ್ಟೇ ಇದೆ. ಇದಕ್ಕೆ $60. ಆಮೇಲೆ ಹಂಗೆ ನಾವು ಇಲ್ಲಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಮುಂದಿನ ಪ್ಲೇಸಿಗೆ ಹೋದ್ವಿ.